ಯಾವ ವರ್ಬ್ ಯೂಸ್ ಮಾಡಿದ್ವಿ? ವೇಕ್ ಅನ್ನುವಂತ ಯೂಸ್ ಮಾಡಿದ್ವಿ. ಲಿಟಲ್ ಡಿಫ್ರೆಂಟ್, ರೈಟ್? ಸೊ ಐ ಜೊತೆ ನಾವು ಈ ವರ್ಬ್ ಅನ್ನು ಯೂಸ್ ಮಾಡಿದಾಗ ಡೈರೆಕ್ಟ್ ವರ್ಬ್ ಐ ಆಮ್ ಅಲ್ಲ, ಐ ಆಮ್ ಡೂಯಿಂಗ್ ಅಲ್ಲ, ಐ ಆಮ್ ಲಿಸ್ನಿಂಗ್ ಅಲ್ಲ. ಐ ವೇಕ್ ಅಪ್, ಐ ಡಾನ್ಸ್. ಐ ಡಾನ್ಸ್ ಅಂದ್ರೆ ನಾನು Regularly is a habitual. it is an habitual action. It takes place. ಏನು ಐ ವೇಕ್ ಅಪ್ ಅಂದ್ರೆ ನಾನು ದಿನಾಲೂ ಹೇಳ್ತೀನಿ ಅಂತ ಅರ್ಥ. ಐ ವೋಕ್ ಅಪ್ 7 o'clock ಟುಡೇ ಅಂತಂದ್ರೆ ಇವತ್ತು ಒಂದೇ ದಿವಸ ಮಾಡಿ ಅಂತ ಅರ್ಥ. ವೆನ್ ಯು ಸೇ ಐ ವೇಕ್ ಅಪ್, ಇದು ಲಾಟ್ಸ್ ಆಫ್ ಸ್ಟೂಡೆಂಟ್ಸ್ ಇಲ್ಲೇ ಮಿಸ್ಟೇಕ್ ಮಾಡೋದು. ಐ ವೇಕ್ ಅಪ್ at 7 o'clock in the morning ಅಂದ್ರೆ ಯು ಆರ್ ರೆಗ್ಯುಲರ್ಲಿ ಡೂಯಿಂಗ್. ಐ ಡಾನ್ಸ್ ಇನ್ ದ ಈವ್ನಿಂಗ್ ಅಥವಾ ಐ ಗೋ ಟು ದ ಡಾನ್ಸ್ ಕ್ಲಾಸ್ ಇನ್ ದ ಈವ್ನಿಂಗ್ ಅಂತಂದ್ರೆ ನೀವು ರೆಗ್ಯುಲರ್ಲಿ ಮಾಡ್ತೀರಿ ಅಂತ ಅರ್ಥ. ಯಾವಾಗ ನೀವು ಈ ಫಾರ್ಮ್ ಅಲ್ಲಿ ಹೇಳ್ತೀರಲ್ಲ, ಏನು ಐ ಇರ್ತದೆ ಪ್ಲಸ್ ವರ್ಬ್ ಇರ್ತದೆ, ಅದ್ರ ಜೊತೆ ಇಲ್ಲಿ ಓಕೆ ಇಲ್ಲಿ ವರ್ಬ್ ಒನ್ ಇರ್ತದೆ, ಅದು ಎಕ್ಸ್ಪ್ಲೇನ್ ಇರ್ತದೆ. ಐ ವೇಕ್ ಅಪ್ at 7. ಇದು ರೆಗ್ಯುಲರ್ಲಿ ಮಾಡುವಂತ ಆಕ್ಷನ್ಗಳು ಡೈಲಿ. ಇಲ್ಲಿ ನಾವು ಸಬ್ಜೆಕ್ಟ್ ಅನ್ನ ಚೇಂಜ್ ಮಾಡುವಾಗ ಶಿ ಏನಾಗ್ತದ? ಶಿ ವೇಕ್ ಅಪ್ ಆಗ್ತದ, She wakes. ಏನಾಗ್ತದೆ? She wakes up. ಯಾವಾಗ ನಾವು ಇದು ಸಬ್ಜೆಕ್ಟ್ ಸಿಂಗುಲರ್ ಆಗ್ತದೋ ಇಲ್ಲಿ ವರ್ಬ್ ಇರ್ತದಲ್ಲ, ಏನದು ವರ್ಬ್ ಒನ್ ಇರ್ತದೆ. ದೇರ್ ಆರ್ ಫಾರ್ಮ್ಸ್ ಆಫ್ ವರ್ಬ್. ವರ್ಬ್ ಒನ್, ವರ್ಬ್ ಟು, ವರ್ಬ್ ತ್ರೀ. ಗೋ, ವೆಂಟ್, ಗಾನ್. ಡೂ, ಡಿಡ್, ಡನ್. ಇದು ಫಾರ್ಮ್ ಇದಾವೆ. ನಮ್ಮ ಪಾಸ್ಟ್ ಟೆನ್ಸ್ ಅನ್ನ ಅಥವಾ ಪಾಸ್ಟ್ ಫ್ಯೂಚರ್ ಟೈಮ್ ಅನ್ನ ಹೇಳಲಿಕ್ಕೆ ಇವೆಲ್ಲವು ಇರುವಂತದ್ದು. ಎದಕ್ಕೆ ಮಾಡ್ಯಾರ ಅಂದ್ರೆ ವಿದೌಟ್ ಪರ್ಪಸ್ ಮಾಡಿಲ್ಲ ಅದು, ರೈಟ್? ಟೈಮ್ ಅನ್ನ ಹೇಳಲಿಕ್ಕೆ ಅದನ್ನ ಮಾಡಿದ್ದಾರೆ, ರೈಟ್? ಇಲ್ಲಿ ಏನಾಗ್ತದೆ, ನಾವು ಹ್ಯಾಬಿಚುವಲ್ ಆಕ್ಷನ್, ರುಟೀನ್, ಡೈಲಿ ರುಟೀನ್ ಅನ್ನ ಹೇಳುವಾಗ ನಾವು ಶಿ ಏನಾಗ್ತದೆ ಇಲ್ಲಿ ವೇಕ್ಸ್. ಇಲ್ಲಿ ಎಕ್ಸ್ಟ್ರಾ ಏನು ಬಂತು? ಎಕ್ಸ್ಟ್ರಾ 2ab ಬಂತು. a plus b whole square plus 2ab ಎಕ್ಸ್ಟ್ರಾ 2ab. ಹೌದಾ? ಏನಾಗ್ತದೆ ಇಲ್ಲಿ ಯಾವಾಗ ನೀವು ಡೈಲಿ ರುಟೀನ್, ಡೈಲಿ ಹ್ಯಾಬಿಟ್ ನ ಹೇಳುವಾಗ ನೀವು ಅದು ಪ್ರೆಸೆಂಟೇ ಅದು. ಅವಾಗ ವರ್ಬ್ ಏನಾಗಿರ್ತದೆ? ಸಿಂಗಲ್ ಇರ್ತದಲ್ಲ, ವೇಕ್ಸ್ ಆಗ್ತದೆ. ಓಕೆ, ಗೋ ಇದು ಏನಾಗ್ತದೆ? ಗೋಸ್ ಆಗ್ತದೆ. ಡ್ರಿಂಕ್ ಏನಾಗ್ತದ? ಡ್ರಿಂಕ್ಸ್ ಆಗ್ತದೆ. ಹೌದಾ? ತಂಪು ಪಾನೀಯಗಳು, ಸಾಫ್ಟ್ ಡ್ರಿಂಕ್ಸ್. ಮತ್ತೆ ವರ್ಡ್ಸ್ ವಾಚ್ ಇದು ಏನಾಗ್ತದೆ? ವಾಚಸ್ ಆಗ್ತದೆ. ಇಲ್ಲಿ ಏನಾಗ್ಬೇಕು ನಾವು? ಇಲ್ಲಿ ಏನೇ ಹಾಕಬಹುದು? ಹಿ ಹಾಕೋದಾ? ಇಲ್ಲಿ ಶಿ, ಇಲ್ಲಿ ಹಿ ಹಾಕೋದಾ? ಹಿ ಗೋಸ್ ಆಗ್ತದೆ. ಇಲ್ಲಿ ಇಟ್ ಹಾಕಿದಾಗ ಇಲ್ಲಿ ಗೋಸ್ ಆಗ್ತದೆ. ಇಲ್ಲಿ ದೇ ಹಾಕಿದ್ರೆ ವಾಶ್ ಆಗ್ತದೆ. ಯಾವಾಗ ಪ್ಲೂರಲ್ ಇರ್ತದೋ ಮತ್ತು ಐ ಇರ್ತದೋ ಆವಾಗ ವರ್ಬ್ ಫಾರ್ಮ್ ಒಂದೇ ಇರ್ತದೆ, ಅದ್ರ ಜೊತೆ ಇಎಸ್ ಎಸ್ ಬರಲ್ಲ. ಯಾವಾಗ ಸಿಂಗುಲರ್ ಇರ್ತದಲ್ಲ ಆವಾಗ ಬರ್ತದೆ. ಇದು ಮೈಂಡ್ ಇಟ್ಕೋಬೇಕು. Third person singular. ಥರ್ಡ್ ಪರ್ಸನ್ ಸಿಂಗುಲರ್, ದಟ್ಸ್ ಥರ್ಡ್ ಪರ್ಸನ್. ಸಿಂಗುಲರ್ ಇದ್ದಾಗ ಏನಾಗ್ತದೆ ಅಂದ್ರೆ ಎಸ್ ಎಸ್ ತಗೋತದೆ. ಐ ಮತ್ತು ಪ್ಲೂರಲ್ ಇದ್ದಾಗ ದೇ, ಸ್ಟೂಡೆಂಟ್ಸ್ ಇದ್ದಾಗ ಬೇಸ್ ಫಾರ್ಮ್ ವಿ ಮನ್ನೇ ನಾವು ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ದೇ ವೇಕ್ಸ್ ಆಗ್ತದ? ವೇಕ್ಸ್ ಆಗ್ತದ, ವೇಕ್ ಆಗ್ತದೆ. ಏನ್ ಹೇಳಿದೆ ನಾನು? ಪ್ಲೂರಲ್ ಇದ್ದಾಗ ಈ ವರ್ಬ್ ಏನಾಗಿರ್ತದ? ವಿ ಒನ್ ಆಗಿರ್ತದ, ಬೇಸ್ ವರ್ಬ್ ಆಗಿರ್ತದೆ. ಹಾಗಾಗಿ ವೇಕ್ಸ್ ಆಗಲ್ಲ, ವೇಕ್ ಇರ್ತದೆ, ರೈಟ್? ಆ ರೀತಿ ಅಂಡರ್ಸ್ಟ್ಯಾಂಡ್ ಆಯ್ತಾ?